ಮಾತಾಡ್ತಾ ಇದ್ದಾನೆ? ಸ್ವರ್ಗದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿಮ್ಮ ಹೃದಯಗಳು ಕಳವಳಗೊಳ್ಳದಿರಲಿ, ನಿಮ್ಮ ಹೃದಯಗಳು ಭಯ ಪಡದೇ ಇರಲಿ, ನಿಮ್ಮ ಹೃದಯಗಳು ಚಿಂತೆ ಮಾಡದೇ ಇರಲಿ. ಯಾಕಂದ್ರೆ ದೇವರನ್ನ ನಂಬಿರಿ. ಹಲ್ಲೆಲೂಯಾ. ಯಾರನ್ನ ನಂಬ್ರಿ? ದೇವರನ್ನ ನಂಬ್ರಿ. ಸ್ನೇಹಿತರನ್ನ ನಂಬ್ರಿ ಅಂತ ಹೇಳಲಿಲ್ಲ, ಸಂಬಂಧಿಕರನ್ನ ನಂಬ್ರಿ ಅಂತ ಹೇಳಲಿಲ್ಲ, ಬಂಧು ಬಾಂಧವರನ್ನ ನಂಬ್ರಿ, ಬೇರೆ ಯಾರೋ ಹಾದಿ ಮೇಲೆ ಬೀದಿ ಮೇಲೆ ಹೋಗೋರ್ನ ನಂಬ್ರಿ ಅಂತ ಹೇಳಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನ ನಂಬ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನ ನಂಬ್ರಿ. ಯಾಕಂದ್ರೆ ನನ್ನ ತಂದೆಯ ಮನೆಯಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಬಹಳ ಬಿಡಾರಗಳಿದೆ. ಹಲ್ಲೆಲೂಯಾ. ಬಹಳ ಬಿಡಾರಗಳಿದೆ ಎಂಬುದಾಗಿ ಹೇಳೋದಾದ್ರೆ ಬಹಳ ಮನೆಗಳಿದೆ. ಯೇಸು ಸ್ವಾಮಿ ಇಲ್ಲಿ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇದ್ದಾನೆ. ತನ್ನ ಶಿಷ್ಯರಿಗೆ ಬಹಳ ಕಳವಳ ಆಯ್ತು ಒಂದು ದಿವಸ. ಅಯ್ಯೋ, ಯೇಸು ಸ್ವಾಮಿ ಹೋಗ್ತಾನಲ್ಲ ಸ್ವರ್ಗಕ್ಕೆ, ನಾವು ಸ್ವರ್ಗಕ್ಕೆ ಹೋಗ್ತೀವೋ ಅಂತ ಒಂದಿಷ್ಟು ದಿವಸ ಶಿಷ್ಯಂದರಿಗೆ ಬಹಳ ಕಳವಳ ಆದದ್ರಿಂದ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಕಳವಳಗೊಳ್ಬೇಡ್ರಿ, ನಿಮ್ಮ ಮನಸ್ಸು ಕಳವಳಗೊಳ್ಳದಿರಲಿ, ಭಯ ಪಡದಿರಲಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಾರಿ ನಿಮ್ಮ ಮನಸ್ಸು ಕಳವಳಗೊಳ್ತೈತಿ. ದೇವರ ವಾಕ್ಯವನ್ನು ಕೇಳದೇ ಇದ್ದಾಗ, ದೇವರ ವಾಕ್ಯಕ್ಕೆ ಸರಿಯಾಗಿ ನಡೆಯದೇ ಇದ್ದಾಗ, ಸಭೆಗೆ ಸರಿಯಾಗಿ ಬಾರದೇ ಇದ್ದಾಗ, ಅನೇಕರ ಮಾತನ್ನ ಕೇಳುವಾಗ ನಮ್ಮ ಮನಸ್ಸೇನಾಗ್ತೈತಿ? ಕಳವಳ ಆಗ್ತೈತಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಮನಸ್ಸು ಕಳವಳಗೊಳ್ಳದಿರಲಿ, ನನ್ನನ್ನ ನಂಬ್ರಿ. ನನ್ನ ತಂದೆಯ ಮನೆಯಲ್ಲಿ ಸ್ವರ್ಗದಲ್ಲಿ ಬಹಳ ಬಿಡಾರಗಳಿದೆ. ನಾನು ಸ್ವರ್ಗಕ್ಕೆ ಹೋಗಿ ನಿಮಗೋಸ್ಕರ ಬಿಡಾರಗಳನ್ನ, ಮನೆಗಳನ್ನ ಸಿದ್ಧ ಮಾಡ್ತೀನಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಇವತ್ತು ಸ್ವರ್ಗದಲ್ಲಿ ನಮ್ಮೆಲ್ಲರಿಗೋಸ್ಕರ ಮನೆಗಳನ್ನ ಸಿದ್ಧ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಬಿಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸ್ವರ್ಗದಲ್ಲಿ ಅನೇಕ ಬಿಡಾರಗಳಿದೆ. ಭಕ್ತಾದಿಗಳಿಗೆ, ಯೇಸು ಸ್ವಾಮಿಯನ್ನ ನಂಬಿದಂತ ಜನರಿಗೆ, ಆತನ ವಾಕ್ಯದ ಪ್ರಕಾರವಾಗಿ ನಡೆಯುವಂತ ಜನರಿಗೆ ಇವತ್ತು ಅನೇಕ ಬಿಡಾರಗಳನ್ನ ದೇವರು ಸ್ವರ್ಗದಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅದು ಯಾವ ಬಿಡಾರ? ತೆಂಗಿನ ಹಣ್ಣದ ಬಿಡಾರ ಅಲ್ಲ, ಅಡಿಕೆ ಸಸಿ ಬಿಡಾರ ಅಲ್ಲ, ಹುಲ್ಲಿನ ಬಿಡಾರ ಅಲ್ಲ. ಯೇಸು ಸ್ವಾಮಿ ಬಂಗಾರದ ಮನೆಯನ್ನ ಸ್ವರ್ಗದಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಸ್ವರ್ಗ ಬಂಗಾರದಿಂದ ತುಂಬೈತಿ. ಹಲ್ಲೆಲೂಯಾ. ಸ್ವರ್ಗದ ಅಲ್ಲಿ ಹೋಗುವಂತ ದಾರಿ ಚಿನ್ನದ ದಾರಿ. ನಿಮ್ಮ ಮನೆಗಳು ಬಂಗಾರದ ಮನೆಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ 1 ಗ್ರಾಮ್ ಬಂಗಾರ ಮಾಡ್ಲಿಕ್ಕೆ ಮೋಸ ಮಾಡಿ ನರಕಕ್ಕೆ ಹೋಗ್ಬೇಡ್ರಿ. ಸ್ವರ್ಗದಲ್ಲಿ ದೊಡ್ಡ ಬಂಗಾರ ಮನೆ ಇದೆ. ಹಲ್ಲೆಲೂಯಾ. ಇಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರೆ? ಆಸ್ತಿಯನ್ನ, ಅಂತಸ್ತನ್ನ ಬಂಗಾರ ಮಾಡ್ಲಿಕ್ಕೆ ಕೆಟ್ಟ ದಾರಿನ ಹಿಡಿತಾರೆ. ಕೆಟ್ಟ ದಾರಿನ ಹಿಡಿತಾ ಅವರು ಸ್ವರ್ಗ ರಾಜ್ಯವನ್ನ ಕಳ್ಕೊಳ್ತಾರೆ. ಹಲ್ಲೆಲೂಯಾ. ಆದ್ರೆ ಸ್ವರ್ಗ ರಾಜ್ಯದಲ್ಲಿ ಬಹಳ ಬಿಡಾರಗಳಿದೆ, ಸ್ವಂತ ಬಿಡಾರಗಳಿದೆ, ಬಂಗಾರದ ಬಿಡಾರಗಳಿದೆ. ಅದೆಲ್ಲ ಯೇಸು ಸ್ವಾಮಿ ನಮಗೆ ನಿಮಗೆ ಸಿದ್ಧ ಮಾಡ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಸ್ವರ್ಗಕ್ಕೆ ಬರಬೇಕಾದ್ರೆ ನಿಮ್ಮ ಮನಸ್ಸುಗಳು ಕಳವಳಗೊಳ್ಳಬಾರದು. ನಿಮ್ಮ ಮನಸ್ಸುಗಳು ಕಳವಳಗೊಳ್ಳಬಾರದು ಅಂದ್ರೆ ನೀವು ನನ್ನನ್ನ ನಂಬಬೇಕು, ನಾನು ಹೇಳುವಂತ ಮಾತನ್ನ ಕೇಳಬೇಕು. ನೋಡ್ರಿ, ನಿಮ್ಮ ಮನಸ್ಸು ಗಮನ ಇಟ್ಕೊಳ್ರಿ ಎಲ್ಲರೂ. ನಿಮ್ಮ ಮನಸ್ಸು ಇವತ್ತು ಕಳವಳಗೊಳ್ಳಬಾರದಂದ್ರೆ ನೀವು ಯೇಸು ಸ್ವಾಮಿನ ನಂಬಿ ಆತನ ಒಬ್ಬನೇ ಮಾತನ್ನ ಕೇಳಬೇಕು. ಅವಾಗ ನಿಮ್ಮ ಮನಸ್ಸು ಕಳವಳಗೊಳ್ಳೋದಿಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕ ಸಾರಿ ನಾವು ಏನ್ ಮಾಡ್ತೀವಿ? ಯೇಸು ಸ್ವಾಮಿಯನ್ನ ಮಾತನ್ನ, ದೇವರ ವಾಕ್ಯವನ್ನ ತಾತ್ಸಾರ ಮಾಡ್ತೀವಿ. ದೇವರ ವಾಕ್ಯವನ್ನ ತಾತ್ಸಾರ ಮಾಡ್ತೀವಿ. ಈ ಕಿವಿಯಿಂದ ಕೇಳ್ತೀವಿ, ಈ ಕಿವಿಯಿಂದ ಬಿಟ್ಟು ಬಿಡ್ತೀವಿ. ಚರ್ಚಲ್ಲಿ ಇರುವಾಗ ಮಾತ್ರ ವಾಕ್ಯವನ್ನ ಕೇಳಿ ಆ ಚರ್ಚ್ ಬಾಗಿಲು ದಾಟಿ ಹೋಗೋದ್ರಕ್ಕಿಂತ ಮುಂಚೆನೆ ಅಲ್ಲೇ ಆ ಬಾಗಿಲ ಹತ್ರನೇ ವಾಕ್ಯವನ್ನ ಕೇಳಿದನ್ನ ಬಿಟ್ಟು ಬಿಡ್ತೀವಿ. ಮತ್ತೆ ನಮ್ಮ ಸ್ವಭಾವಗಳನ್ನ ನಾವು ಏನ್ ಮಾಡ್ತಾ ಇರ್ತೀವಿ? ನಮ್ಮ ಸ್ವಭಾವಗಳನ್ನೇ ನಾವು ಮಾಡ್ತಾ ಇರ್ತೀವಿ. ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನ ನಂಬ್ರಿ, ನಿಮಗೆ ಬಹಳ ಬಿಡಾರಗಳನ್ನು ನಾನು ಸ್ವರ್ಗದಲ್ಲಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆಯಲ್ಲಿ 18ನೇ ಅಧ್ಯಾಯ, ಅಲ್ಲಿ ಒಬ್ಬ ಐಶ್ವರ್ಯವಂತನು ಯೇಸು ಸ್ವಾಮಿ ಬಳಿಗೆ ಬಂದು ಕೇಳ್ತಾನೆ, ತಂದೆಯಾದ ದೇವರೇ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ಏನ್ ಮಾಡ್ಬೇಕೆಂಬುದಾಗಿ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಿಂದ 30ನೇ ವಚನದವರೆಗೂ ನಾವು ನೋಡೋದಾದ್ರೆ, ಇಲ್ಲಿ ಗಮನ ಇಟ್ಟು ಕೇಳ್ರಿ. ಅಲ್ಲಿ ಒಬ್ಬ ಐಶ್ವರ್ಯವಂತನು, ಶ್ರೀಮಂತನು ಯೇಸು ಸ್ವಾಮಿ ಬಳಿಗೆ ಬಂದು ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇರ್ತಾರೆ. ತನ್ನ ಶಿಷ್ಯರ ಸಂಗಡ ಸೇರಿ, ಗಮನ ಇಟ್ಟು ಕೇಳ್ರಿ ಎಲ್ಲರೂ, ವಾಕ್ಯವನ್ನ ಆಲಿಸ್ರಿ.
ಯೇಸು ಸ್ವಾಮಿ ಬೋಧನೆ ಮಾಡುವಾಗ ಆ ಐಶ್ವರ್ಯವಂತ ಶ್ರೀಮಂತನು ಯೇಸು ಸ್ವಾಮಿ ಬಳಿಗೆ ಬಂದು, ಒಳ್ಳೆ ಬೋಧಕನೇ, ನಾನು ಸ್ವರ್ಗ ರಾಜ್ಯಕ್ಕೆ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಯಾರಿಗಾದ್ರೂ ಕೇಳಿದ್ರ, ಪಾಸ್ಟರ್ ಕೇಳಿದ್ರ, ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಪಾಸ್ಟರ್ ನಾವ್ ಏನ್ ಮಾಡ್ಬೇಕಂತ ಕೇಳಿದ್ರ? ಕೇಳಿಲ್ಲ. ಹಲ್ಲೆಲೂಯಾ. ಯಾವತ್ತಾದ್ರೂ ಒಂದ್ ದಿವಸ ನಿಮಗಂತ ಮನಸ್ಸು ಬಂದ್ರೆ ಕೇಳ್ರಿ, ಪಾಸ್ಟರ್ ನಾನು ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿಗೆ ಒಬ್ಬ ಐಶ್ವರ್ಯವಂತ ಬಂದು ಹೇಳ್ತಾನೆ, ನಿತ್ಯ ಜೀವ ಅಂದ್ರೆ ಸ್ವರ್ಗ. ಹಲ್ಲೆಲೂಯಾ. ನಿತ್ಯ ಜೀವಕ್ಕೆ ಸೇರ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳುವಾಗ ಯೇಸು ಸ್ವಾಮಿ ಆತನಿಗೆ ಹೇಳ್ತಾನೆ, ನಂಬರ್ 1, ನೀನು ವ್ಯಭಿಚಾರ ಮಾಡಬಾರದು. ಎರಡನೇದಾಗಿ ನರಹತ್ಯೆ ಮಾಡಬಾರದು. ಮೂರನೇದಾಗಿ ಕದಿಬಾರದು. ನಾಲ್ಕನೇದಾಗಿ ಸುಳ್ಳು ಸಾಕ್ಷಿ ಹೇಳಬಾರದು. ಐದನೇದಾಗಿ ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂಬ ದೇವರಾಜ್ಞೆಗಳನ್ನು ನಿನಗೆ ಗೊತ್ತಿದೆ ಅಷ್ಟೇ ಅಂತ ಹೇಳಿದಾಗ, ಅದಕ್ಕವನು ಆ ಐಶ್ವರ್ಯವಂತ ಹೇಳ್ತಾನೆ, ಸ್ವಾಮಿ ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದನೇ ಮಾಡಿಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದಾಗ ಯೇಸು ಸ್ವಾಮಿ, ಹೌದಾ, ನೀನು ಸಣ್ಣ ವಯಸ್ಸಿಂದನೇ ಇದನ್ನೆಲ್ಲ ಪಾಲನೆ ಮಾಡ್ತಾ ಬರ್ತಾ ಇದ್ದೀವಿ, ಒಳ್ಳೇದು. ಆದ್ರೆ ನೀನು ಸ್ವರ್ಗ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಿನ್ನ ಬದುಕನ್ನ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಪಾಲ್ ಮಾಡ್ಕೊ, ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಹಂಚು ಅಂತ ಹೇಳಿದ. ಹಲ್ಲೆಲೂಯಾ. ಆ ರೀತಿಯಾಗಿ ಹೇಳಿ ಆದ್ಮೇಲೆ ಆ ಐಶ್ವರ್ಯವಂತನು, ಅವನಿಗೆ ಬಹಳ ಆಸ್ತಿ ಇದ್ದದ್ದರಿಂದ, ಹಲ್ಲೆಲೂಯಾ, ಅವನಿಗೆ ಬಹಳ ಆಸ್ತಿ ಇದ್ದದ್ದರಿಂದ ಆ ಮಾತನ್ನ ಕೇಳಿ ಅವನಿಗೆ ಬೇಜಾರಾಗಿ ಯೇಸು ಸ್ವಾಮಿಯಿಂದ ಹೊರಟು ಹೋದ. ಯೇಸು ಸ್ವಾಮಿಯಿಂದ ಹೊರಟು ಹೋದದನ್ನ ಯೇಸು ಸ್ವಾಮಿ ನೋಡಿದ ತಕ್ಷಣ ಅಲ್ಲಿರುವಂತ ಶಿಷ್ಯಂದರಿಗೆ ಹಿಂದೆ ತಿರುಗಿ ಹೇಳ್ತಾನೆ, ನೋಡಿದ್ರ, ಐಶ್ವರ್ಯವಂತನು ಸ್ವರ್ಗ ರಾಜ್ಯಕ್ಕೆ ಸೇರೋದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ಸೇರುವುದು ಸುಲಭ. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡ್ರಿ. ಯಾವತ್ತಾದ್ರೂ ಒಂಟೆ ಎಷ್ಟು ದೊಡ್ಡಕ್ಕಿರ್ತೈತಿ? ಇರುವೆ ಸೈಜ್ ಇರ್ತದ. ಸೂಜಿ ಎಷ್ಟು ದೊಡ್ಡಕ್ಕಿರ್ತದೆ? ಸೂಜಿ ಎಷ್ಟು ಜನ ನೋಡಿರಿ? ಬಟ್ಟೆ ಹೊಲಿಯ ಸೂಜಿ, ಅದಕ್ಕೆ ದಾರ ಹಾಕದೆ ಕಷ್ಟ. ಯೇಸು ಸ್ವಾಮಿ ಹೇಳ್ತಾನೆ, ಶ್ರೀಮಂತನು ಸ್ವರ್ಗಕ್ಕೆ ಹೋಗೋ ಬದಲು ಈ ಒಂಟೆ ಸೂಜಿ ಕಣ್ಣಿನೊಳಗೆ ಸುಲಭವಾಗಿ ಹೋಗ್ತದಂತೆ. ನೋಡ್ರಿ ಎಂತ ಮಾತನ್ನ ಯೇಸು ಸ್ವಾಮಿ ಹೇಳ್ತದ, ಗಮನ ಇಟ್ಟು ಕೇಳ್ರಿ ಹಿಂದೆ ಇರೋರೆಲ್ಲ. ಐಶ್ವರ್ಯವಂತನು ಯೇಸು ಸ್ವಾಮಿ ಬಳಿ ಬಂದು ಕೇಳ್ತಾನೆ, ಬೋಧಕರೇ, ನಾನು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಯೇಸು ಸ್ವಾಮಿ ಹೇಳ್ದ, ನೀನು ವ್ಯಭಿಚಾರ ಮಾಡಬಾರ್ದು, ಕದಿಬಾರ್ದು, ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಹಲ್ಲೆಲೂಯಾ. ಇದನ್ನೆಲ್ಲ ಹೇಳುವಾಗ ಅವನಿಗೆ ಬಹಳ ಖುಷಿ ಆಯ್ತು. ಓ, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ ದೇವ್ರೇ, ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದನೂ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಓ ಹೌದಾ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿ ಅವನ ಮನಸ್ಸನ್ನ ಪರೀಕ್ಷೆ ಮಾಡ್ತದೆ, ಅವನ ಹೃದಯವನ್ನ ಯೇಸು ಸ್ವಾಮಿ ಪರೀಕ್ಷೆ ಮಾಡ್ತದೆ. ಗಮನ ಇಟ್ಟು ಕೇಳಿ. ಹೌದಾ, ನೀ ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಒಳ್ಳೇದು. ಆದ್ರೆ ನೀನು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಿನ್ನ ಆಸ್ತಿಯನ್ನ ಮಾರಿ ನೀನೇನ್ ಮಾಡು, ಬಡವರಿಗೆ ಕೊಡು, ದಾನ ಧರ್ಮ ಮಾಡು. ಅದಕ್ಕೆ ಅವನು ಏನ್ ಮಾಡ್ದ, ಅವನಿಗೆ ಈ ಮಾತು ಹೇಳಿದ ತಕ್ಷಣ ಬೇಜಾರಾಗ್ಬಿಡ್ತು. ವ್ಯಭಿಚಾರ ಮಾಡಬಾರ್ದು ಅಂದ ತಕ್ಷಣ ಅವನಿಗೆ ಏನಾಯ್ತು? ಸಂತೋಷ ಆಯ್ತು. ಯಾಕೆ ಹೇಳಿದ್ರೆ ಅವನು ಅದನ್ನ ಮಾಡ್ತಾ ಇಲ್ಲ. ಕದಿಬಾರದು ಅಂತ ಹೇಳಿದಾಗ ಅವನಿಗೆ ಸಂತೋಷ ಆಯ್ತು. ಯಾಕೆ ಅವನಿಗೆ ಅದು ಅವನು ಕದಿತಾ ಇರ್ಲಿಲ್ಲ. ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಯೇಸು ಸ್ವಾಮಿ ಹೇಳಿದಾಗ ಅವನಿಗೆ ಸಂತೋಷ ಆಯ್ತು. ಅವನು ಯಾಕೆ ಸಂತೋಷ ಆಯ್ತು? ಅವನು ತಂದೆ ತಾಯಿಗಳನ್ನ ಸನ್ಮಾನಿಸ್ತಾ ಇದ್ದ. ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಯೇಸು ಸ್ವಾಮಿ ಹೇಳಿದಾಗ ಅವನಿಗೆ ಸಂತೋಷ ಆಯ್ತು. ಯಾಕೆ? ಅವನು ಸುಳ್ಳು ಸಾಕ್ಷಿ ಹೇಳ್ತಾ ಇರ್ಲಿಲ್ಲ. ಅವನು ಮಾಡುವಂತ ಕಾರ್ಯಗಳು ದೇವರು ಹೇಳಿದಾಗ ಅವನಿಗೆ ಸಂತೋಷ ಆಯ್ತು. ಓ, ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ನಾನು ಆರಾಮಾಗಿ ಸ್ವರ್ಗ ರಾಜ್ಯಕ್ಕೆ ಹೋಗ್ಬೋದು ಅಂತ ಸಂತೋಷ ಪಟ್ಟು ಸಂತೋಷ ಪಟ್ಟು ಆದ್ಮೇಲೆ ದೇವರಿಗೆ ಹೇಳ್ತಾನೆ, ಏಸಯ್ಯ, ನಾನು ಇದನ್ನ ಚಿಕ್ಕ ವಯಸ್ಸಿಂದನೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯೇಸು ಸ್ವಾಮಿ ಇನ್ನೊಂದು ಅವ್ರಿಗೆ ಮಾತನ್ನ ಹೇಳ್ತಾನೆ, ನೀನು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ಒಳ್ಳೇದು. ಆದ್ರೆ ಇನ್ನೊಂದನ್ನ ನೀನ್ ಮಾಡ್ಬೇಕು. ನಿನಗೆ ಬಹಳ ಆಸ್ತಿ ಇದೆಯಲ್ಲ, ಆ ಆಸ್ತಿಯನ್ನ ಮಾರಿ ನೀನು ಬಡವರಿಗೆ ಕೊಡ್ಬೇಕು ಅಂತ ಹೇಳಿದಾಗ ಅವನಿಗೆ ಬೇಜಾರಾಯ್ತು. ಕದಿಬಾರ್ದು ಅಂದಾಗ ಅವನಿಗೆ ಏನಾಯ್ತು? ಸಂತೋಷ ಆಯ್ತು. ಯಾಕಂದ್ರೆ ಅವನು ಕದೀತಾ ಇಲ್ಲ. ವ್ಯಭಿಚಾರ ಮಾಡಬಾರ್ದು ಅಂದಾಗ ಅವನಿಗೆ ಸಂತೋಷ ಆಯ್ತು. ಇವತ್ತು ಕೆಲವರು ಹಂಗೆ ಸಭೆಯಲ್ಲಿ ಪ್ರಸಂಗ ಮಾಡುವಾಗ ಕಳ್ಳತನ ಮಾಡಬಾರ್ದು ಅಂದ ತಕ್ಷಣ ನಾವು ಸ್ವಲ್ಪ ಖುಷಿ ಆಗ್ತೀವಿ. ಯಾರು ಖುಷಿ ಆಗ್ತಾರೆ ಹೇಳ್ರಿ? ನಾನು ಕಳ್ಳತನ ಮಾಡ್ತೇನಪ್ಪ, ದೇವರ ಸ್ತೋತ್ರ ಅನಿಸ್ತೈತಿ ನಮ್ಗೆ. ವ್ಯಭಿಚಾರ ಮಾಡಬಾರ್ದು ಅಂದಾಗ ಅದನ್ನ ಮಾಡದೇ ಇರುವವರು ಅಂದ್ಕೊಳ್ತಾರೆ ಸಂತೋಷ. ಅದು ಮಾಡೋರಿಗೆ
ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಅಂತ ಪಾಸ್ಟರ್ ಪ್ರಸಂಗ ಮಾಡುವಾಗ ಕೆಲವರಿಗೆ ಸಂತೋಷ ಆಗ್ತದೆ. ಯಾಕೆ? ಅವರು ತಂದೆ ತಾಯಿಗಳನ್ನ ಸನ್ಮಾನ ಮಾಡ್ತಿರ್ತಾರೆ, ಇದು ನನಗಲ್ಲ ಅವನಿಗೆ. ಹಲ್ಲೆಲೂಯ. ಇಲ್ಲಿ ಐಶ್ವರ್ಯವಂತನಿಗೂ ಅದೇ ರೀತಿಯಾಗಿ ಸಂತೋಷ ಆಯಿತು. ಸಂತೋಷ ಆದ ಮೇಲೆ ಯೇಸು ಸ್ವಾಮಿ ಅವನ ಹೃದಯವನ್ನ ಪರೀಕ್ಷೆ ಮಾಡಲಿಕ್ಕೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ನೀನು ಬಹಳ ಐಶ್ವರ್ಯವಂತನಾಗಿದ್ದಿ, ನಿನ್ನ ಐಶ್ವರ್ಯವನ್ನ, ನಿನ್ನ ಮನೆಯನ್ನ, ಆಸ್ತಿಯನ್ನ ಮಾರಿ ನೀನು ಬಡವರಿಗೆ ದಾನ ಧರ್ಮ ಮಾಡಬೇಕು. ಅಂದ್ರೆ ಯೇಸು ಸ್ವಾಮಿ ನಿಜವಾಗ್ಲೂ ಅವನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡಬೇಕು ಅಂತ ಹೇಳ್ತಾ ಇಲ್ಲ, ಅವನ ಹೃದಯವನ್ನ ಯೇಸು ಸ್ವಾಮಿ ಪರೀಕ್ಷೆ ಮಾಡ್ತಾ ಇದ್ದಾನೆ. ಇವನು ನನಗೋಸ್ಕರ ತನ್ನ ಆಸ್ತಿಯನ್ನ ಒಂದು ವೇಳೆ ಬೇರೆಯವರಿಗೆ ಕೊಡ್ತಾನ, ಸ್ವರ್ಗ ರಾಜ್ಯಕ್ಕೆ ಸೇರೋದಕ್ಕೆ ಇವನು ಆಸ್ತಿಯನ್ನ, ಬಂಧು ಬಳಗವನ್ನ ತ್ಯಾಗ ಮಾಡ್ತಾನ ಎಂಬುದಾಗಿ ಯೇಸು ಸ್ವಾಮಿ ಅವನ ಹೃದಯವನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ದ, ಐಶ್ವರ್ಯವಂತನು ಸ್ವರ್ಗಕ್ಕೆ ಹೋಗೋ ಬದಲು ಒಂದೇ ಸೂಜಿ ಕಣ್ಣಿನೊಳಗೆ ಸೇರುವುದು ಉತ್ತಮ ಅಂತ, ಸುಲಭ ಅಂತ ಹೇಳಿದಾಗ ಇವಾಗೊಂದು ನಮಗೆ ಒಂದು ಡೌಟ್ ಆಗ್ತೈತಿ, ಅಯ್ಯೋ ಹಾಗಾದ್ರೆ ಶ್ರೀಮಂತರಾಗೋದು ತಪ್ಪ? ನಿಮಗೆಲ್ಲರಿಗೂ ಒಂದು ಪ್ರಶ್ನೆ ಹುಡ್ತೈತಿ, ಹಾಗಾದ್ರೆ ಶ್ರೀಮಂತರು ಸ್ವರ್ಗಕ್ಕೆ ಹೋಗಲ್ವಾ ಅಂತ ನಿಮ್ಗೊಂದು ಆಲೋಚನೆ ಬರ್ತೈತೆ ಇಲ್ಲ? ಯೇಸು ಸ್ವಾಮಿ ಹೇಳ್ದ ಏನಂತ? ಐಶ್ವರ್ಯವಂತನು ಸ್ವರ್ಗಕ್ಕೆ ಸೇರುವ ಬದಲು ಒಂಟೆಯು ಸೂಜಿ ಕಣ್ಣಿನೊಳಗೆ ಸೇರುವುದು ಸುಲಭ ಅಂತ ಹೇಳಿದಾಗ ಅನೇಕ ಜನರಿಗೆ ಒಂದು ಪ್ರಶ್ನೆ ಬರ್ತೈತಿ, ಅಯ್ಯೋ ಲೋಕದಲ್ಲಿ ಬಹಳ ಜನ ಶ್ರೀಮಂತರಿದ್ದಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರ ಅಂತ ಆಟೋಮೆಟಿಕ್ ಆಗಿ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರ್ತೈತಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ನಿಜವಾಗ್ಲೂ ಶ್ರೀಮಂತರು ಸ್ವರ್ಗಕ್ಕೆ ಹೋಗಲ್ಲ ಅಂತ ಆ ಅರ್ಥದಿಂದ ಯೇಸು ಸ್ವಾಮಿ ಹೇಳಿಲ್ಲ. ಆದ್ರೆ ಶ್ರೀಮಂತರ ಮನಸ್ಸನ್ನ ಚೆಕ್ ಮಾಡ್ಲಿಕ್ಕೆ, ಆ ಐಶ್ವರ್ಯವಂತನ ಹೃದಯವನ್ನ ಪರೀಕ್ಷೆ ಮಾಡ್ಲಿಕ್ಕೆ ದೇವರ ಆ ಮಾತನ್ನ ಹೇಳಿದ್ರು. ಹಲ್ಲೆಲೂಯಾ. ಇವನು ಕದಿತಾ ಇಲ್ಲ, ಇವನು ವ್ಯಭಿಚಾರ ಮಾಡ್ತಾ ಇಲ್ಲ, ಇವನು ಸುಳ್ಳು ಸಾಕ್ಷಿ ಹೇಳ್ತಾ ಇಲ್ಲ. ಓಕೆ, ಇವನ ಮನಸ್ಸನ್ನ ಚೆಕ್ ಮಾಡೋಣ, ಪರೀಕ್ಷೆ ಮಾಡೋಣ ಅಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾನೆ, ಆಯ್ತಪ್ಪ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಪಾಲ್ ಮಾಡು, ದಾನ ಮಾಡು, ಅವಾಗ ನೀನ್ ಸ್ವರ್ಗಕ್ಕೆ ಹೋಗ್ತೆ ಅಂತ ಹೇಳಿದಾಗ ಅವನಿಗೆ ಬಹಳ ಬೇಜಾರಾಯ್ತು. ವ್ಯಭಿಚಾರ ಮಾಡಬಾರ್ದಂದಾಗ ಖುಷಿಯಾದ, ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕಂದಾಗ ಖುಷಿಯಾದ. ಆದ್ರೆ ಅವನು ಬಹಳ ಆಸ್ತಿವಂತನಾದದ್ದರಿಂದ, ಹಲ್ಲೆಲೂಯಾ, ಹಲ್ಲೆಲೂಯಾ, ಗಮನ ಇಟ್ಕೊಳ್ರಿ, ಅವನು ಬಹಳ ಆಸ್ತಿವಂತನಾದದ್ದರಿಂದ ಯೇಸು ಸ್ವಾಮಿ ಹೇಳಿದ ಮಾತಿಗೆ ಅವನು ಬೇಜಾರಾಗಿ, ಇದು ಯಾರು ಕೇಳ್ತಾರೆ ಅಂತ ಹೇಳಿ ಸ್ವರ್ಗನು ಬೇಡ ಏನು ಬೇಡಪ್ಪ, ನನ್ನ ಆಸ್ತಿ ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅವಾಗ ಯೇಸು ಸ್ವಾಮಿ ಹಿಂದೆ ಇರುವಂತ ಶಿಷ್ಯರಿಗೆ ಹೇಳ್ತಾನೆ, ನೋಡಿದ್ರ ಇಂಥ ಐಶ್ವರ್ಯವಂತರು ಸ್ವರ್ಗಕ್ಕೆ ಹೋಗೋ ಬದಲು ಒಂಟೆ ಸೂಜಿಯ ಕಣ್ಣಿನೊಳಗೆ ಸುಲಭವಾಗಿ ನುಗ್ಗುತ್ತಂತೆ. ಅಂದ್ರೆ ಯೇಸು ಸ್ವಾಮಿ ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಅಷ್ಟು ಕೊಟ್ಟು ನೀನು ಬೀದಿ ಪಾಲಾಗ್ಬೇಕಂತ ಯೇಸು ಸ್ವಾಮಿ ಹೇಳಿಲ್ಲ. ಅಲ್ಲಿ ನಿನ್ನ ಮನಸ್ಸನ್ನ ದೇವರು ಚೆಕ್ ಮಾಡ್ತಾ ಇದ್ದಾನೆ. ಇವನು ನಾನು ಹೇಳಿದ ಮಾತಿಗೆ ಒಂದ್ ವೇಳೆ ಒಪ್ಕೊಳ್ತಾನ ಅಂತ ಯೇಸು ಸ್ವಾಮಿ ಅವನ ಹೃದಯವನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳಿದ ಮಾತಿಗೆ ನಿಜವಾಗ್ಲೂ ನಿಮ್ಮ ಆಸ್ತಿಯನ್ನ ಮಾರ್ಕೊಂಡು ಬಡವರಿಗೆ ಕೊಟ್ಟು ನೀವು ಬೀದಿ ಮೇಲೆ ಬರ್ಬೇಕಂತ ದೇವರ ಚಿತ್ತ ಅಲ್ಲ. ಅಲ್ಲಿ ಯೇಸು ಸ್ವಾಮಿ ಮಾತಿಗೆ ನೀವು ವಿಧೇಯರಾಗಿ ನಿಮಗೆ ಕೊಡುವಂತ ಮನಸ್ಸು ಇದೆಯಾ ಅಂತ ಯೇಸು ಸ್ವಾಮಿ, ತ್ಯಾಗ ಮಾಡುವಂತ ಮನಸ್ಸು ಇದೆಯಾ ಅಂತ ಯೇಸು ಸ್ವಾಮಿ ಹೃದಯವನ್ನ ಪರೀಕ್ಷೆ ಮಾಡಿದ. ಆ ಪರೀಕ್ಷೆಯಲ್ಲಿ ಅವನೇನಾದ? ಪಾಸ್ ಆದ? ಫೇಲ್ ಆದ? ಆ ಪರೀಕ್ಷೆಯಲ್ಲಿ ಅವನು ಫೇಲ್ ಆದ. ಒಂದ್ ವೇಳೆ ಅವನು ಸ್ವಾಮಿ ಆಯ್ತಪ್ಪ ನಾನು ಹಣವನ್ನ, ನನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಯೇಸು ಸ್ವಾಮಿ ಹೇಳ್ತಿದ್ದ, ನಾನು ನಿನ್ನನ್ನು ಪರೀಕ್ಷೆ ಮಾಡಿದೆ, ನೀನೇನು ಕೊಡೋ ಅವಶ್ಯಕತೆ ಇಲ್ಲ, ನೀನ್ ಸ್ವರ್ಗ ರಾಜ್ಯಕ್ಕೆ ಹೋಗ್ತೀಯಾ, ದೇವರು ನಿನ್ ಮನಸ್ಸನ್ನ ನೋಡ್ತಾನೆ ಅಂತ ಒಂದ್ ವೇಳೆ ಯೇಸು ಸ್ವಾಮಿ ಹೇಳ್ತಿದ್ನೇನೋ. ಹಲ್ಲೆಲೂಯಾ. ಅವನು ಒಂದೇ ಮಾತಿಗೆ ಏನಂದ? ಇದು ನನ್ನ ಕೈಯಿಂದ ಆಗಲ್ಲ. ಅಬ್ರಹಾಮನಿಗೆ 25 ವರ್ಷ ಆದ್ಮೇಲೆ ದೇವರು ಮಗುವನ್ನ ಕೊಟ್ಟ. ಎಷ್ಟು ವರ್ಷ? ಎಷ್ಟು ವರ್ಷ? ಹಿಂದೆ ಇರೋರು ಹೇಳ್ರಿ ಗಟ್ಟಿಯಾಗಿ, ಎಷ್ಟು ವರ್ಷ? ನಿದ್ದೆ ಮಾಡೋರು ಹಲ್ಲೆಲೂಯಾ. ನಿದ್ದೆ ಮಾಡ್ಬೇಡ್ರಿ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಬಾಯಿರೋರು ಹಲ್ಲೆಲೂಯಾ. ಕೈ ತಂದಿರೋರೆಲ್ಲ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿದ್ದೆ ಮಾಡೋರು ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರು ಅಬ್ರಹಾಮನಿಗೆ 25 ವರ್ಷ ಆದ್ಮೇಲೆ ಮಗುವನ್ನ ಕೊಟ್ಟ, ಒಂದೇ ಒಂದು ಗಂಡು ಮಗು. ಹಲ್ಲೆಲೂಯಾ. 25 ವರ್ಷ ಅಬ್ರಹಾಮನನ್ನ ದೇವರು ಪರೀಕ್ಷೆ ಮಾಡದ. ದೇವರು ಅಬ್ರಹಾಮನಿಗೆ 75 ವರ್ಷ ಇರುವಾಗ ದೇವರು ವಾಗ್ದಾನ ಮಾಡಿದ ಅಬ್ರಹಾಮನಿಗೆ, ನಾನು ನಿನಗೆ ಒಂದು ಮಗುವನ್ನ ಕೊಡ್ತೀನಿ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರ್ತೀನಿ ಅಂತ ವಾಗ್ದಾನ ಮಾಡ್ದ. ವಾಗ್ದಾನ ಮಾಡಿ ಅಬ್ರಹಾಮನನ್ನ 25 ವರ್ಷ ದೇವರು ಕಾಯಿಸ್ದ. ಯಾಕೆ ಕಾಯಿಸ್ದ ಅಂದ್ರೆ ದೇವರು ಅವನನ್ನ ಪರೀಕ್ಷೆ ಮಾಡ್ದ.
ನಾನು ಇವನಿಗೆ ವಾಗ್ದಾನ ಮಾಡಿದ್ದೀನಿ, ಇವನು ತಾಳ್ಮೆಯಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ಕಾಯ್ತಾನೋ ಇಲ್ವೋ ಅಂತ ಅಬ್ರಾಮನನ್ನ ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಅಲ್ಲ, 15 ಅಲ್ಲ, 20 ಅಲ್ಲ, 25 ವರ್ಷ ಅಬ್ರಾಮನನ್ನ ಪರೀಕ್ಷೆ ಮಾಡಿದ. ಅಬ್ರಾಮ ನಂಬಿಗಸ್ತನಾಗಿ ದೇವರ ಮೇಲೆ ನಂಬಿಕೆ ಇಟ್ಟದ್ದರಿಂದ ಅವನಿಗೆ 100 ವರ್ಷ ಆದಾಗ 25 ವರ್ಷ ಆದ ಮೇಲೆ ದೇವರು ಅವನಿಗೆ ಒಂದು ಮಗುವನ್ನ ಕೊಟ್ಟ, ಈಸಾಕ ಅಂತ. ನೋಡ್ರಿ, ಮೊದಲೇ 25 ವರ್ಷ ದೇವರು ಪರೀಕ್ಷೆ ಮಾಡಿ ಒಂದು ಮಗುವನ್ನ ಕೊಟ್ಟಿ ಮತ್ತೆ ದೇವರು ಅಬ್ರಾಮನನ್ನ ಪರೀಕ್ಷೆ ಮಾಡ್ತದಾನೆ. ಏನಂತ? ಅಬ್ರಾಮನೇ, ಈಗ ನಿನಗಿರುವ ಒಬ್ಬನೇ ಮಗನನ್ನ ಏನ್ ಮಾಡು, ಬಲಿಕೊ. ನೋಡ್ರಿ, ದೇವರ ಆಲ್ರೆಡಿ 25 ವರ್ಷ ಅಬ್ರಾಮನನ್ನ ಹೃದಯವನ್ನ ಪರೀಕ್ಷೆ ಮಾಡ್ದ. ಅಬ್ರಾಮ ಏನಾದ? ಪಾಸ್ ಆದ. ಈಗ ದೇವರು ಮಗುವನ್ನ ಕೊಟ್ಟ. ಮಗು ಕೊಟ್ಟು ಆದ್ಮೇಲೆ ಮತ್ತೆ ದೇವರ ಅಬ್ರಾಮನಿಗೆ ಹೇಳ್ತಾ ಇದ್ದಾನೆ, ನಿನಗಿರುವಂತ ಒಬ್ಬನೇ ಮಗನನ್ನ ನೀನ್ ಏನ್ ಮಾಡು, ನಾನು ಹೇಳುವಂತ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಅಲ್ಲಿ ಏನ್ ಮಾಡು, ಬಲಿ ಕೊಡು ಅಂತ ಹೇಳಿದಾಗ ಮತ್ತೆ ದೇವರ ಅಬ್ರಾಮನನ್ನ ಪರೀಕ್ಷೆ ಮಾಡ್ತಿದ್ದಾನೆ. 25 ವರ್ಷ ಇವನು ಮಗುಗಾಗಿ ಕಾದ. ಇವಾಗ ಮಗು ಕೊಟ್ಟಾದ್ಮೇಲೆ ಇವನ್ ಚೇಂಜ್ ಆಗ್ತಾನೋ ಇಲ್ವೋ, ಇವನ್ ಹೃದಯ ಹೆಂಗಿದೆ ನೋಡ್ರಿ. ಕೆಲವೊಂದ್ಸಲ ವಿಶ್ವಾಸಿಗಳಾದಂತ ನಾವು ಏನ್ ಮಾಡ್ತೀವಿ, ಆಶೀರ್ವಾದ ಕೊಡೋವರೆಗೂ ಚೆನ್ನಾಗಿದ್ದು ಆಶೀರ್ವಾದ ತಗೊಂಡಾದ್ಮೇಲೆ ದೇವ್ರಿಗೆ ಉಲ್ಟಾ ಹೊಡೆದು ಬಿಡ್ತೀವಿ. ಹೌದಾ? ಆಶೀರ್ವಾದ ತಗೊಂಡವ್ರಿಗೂ ಅಪ್ಪ ನಿನ್ನಂತ ದೇವ್ರು ಯಾರಿಲ್ಲ, ಆಶೀರ್ವಾದ ಬಂದಾದ್ಮೇಲೆ, ಬಿಡುಗಡೆ ಬಂದಾದ್ಮೇಲೆ, ಯೇ ಸ್ವಾಮಿ ಯಾರೋ ನಾವ್ಯಾರೋ, ಚರ್ಚ್ ಯಾರೋ ನಾವ್ಯಾರೋ, ಪಾಸ್ಟ್ ಯಾರೋ ನಾವ್ಯಾರೋ, ಪಾಸ್ಟ್ ಅಲ್ಲಿಂದ ಬರ್ತಿದ್ರೆ ಅಂದ್ರೆ ನಾವ್ ಇಲ್ಲಿಂದ ಹೋಗ್ತಾ ಇದ್ದೀವಿ. ನೋಡ್ರಿ, ಬಹಳ ವಿಶ್ವಾಸಿಗಳು ಇವತ್ತು ಹಂಗೆ ಆಶೀರ್ವಾದ ಸಿಗೋವರೆಗೂ ದೇವರ ಪರೀಕ್ಷೆಯಲ್ಲಿ ನಾವೇನಾಗ್ತಿರ್ತೀವಿ, ಪಾಸ್ ಆಗ್ತಾ ಇರ್ತೀವಿ. ಆಶೀರ್ವಾದ ಬಂದ ತಕ್ಷಣ ನಮ್ಮ ಮನಸ್ಸು ಚೇಂಜ್ ಆಗ್ತದೆ. ಇಲ್ಲಿ ದೇವರು ಅಬ್ರಾಮನನ್ನ 25 ವರ್ಷ ಪರೀಕ್ಷೆ ಮಾಡಿ ಒಂದು ಮಗುವನ್ನ ಕೊಟ್ಟಿ ಮತ್ತೆ ದೇವರು ಅಬ್ರಾಮನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. 25 ವರ್ಷ ಇವನು ಚೆನ್ನಾಗಿ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದ. ಈಗ ಇವನ ಮನಸ್ಸು ಹೆಂಗಿದೆ ನೋಡೋಣ ಅಂತ ಹೇಳಿ ಅಬ್ರಾಮನನ್ನ ಮತ್ತೆ ದೇವರು ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನಂತ? ಈಗ ನಿನಗಿರುವಂತ ಒಬ್ಬನೇ ಮಗನನ್ನ ನೀನೇನ್ ಮಾಡು, ಬಲಿ ಕೊಡು. ಅಬ್ರಾಮ ಏನ್ ಮಾಡ್ದ? ಆಯ್ತು ಸ್ವಾಮಿ. ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ದೇವರು ಮನುಷ್ಯರನ್ನ ಬಲಿ ಕೇಳೋ ದೇವರಲ್ಲ. 25 ವರ್ಷ ಆದ್ಮೇಲೆ ವಾಗ್ದಾನಕ್ಕೆ ತಕ್ಕ ಹಾಗೆ ದೇವರು ನನಗೆ ಮಗು ಕೊಟ್ಟಿದ್ದಾನಂದ್ರೆ ಆ ಮಗುವನ್ನ ದೇವರು ಬಲಿ ಕೇಳೋದಿಲ್ಲ. ಹಲ್ಲೆಲೂಯ. ಆ ಮಗುವನ್ನ ದೇವರು ಬಲಿ ಕೇಳೋದಿಲ್ಲ. ದೇವರು ಬಲಿ ಕೇಳ್ತಾ ಇದ್ದಾನಂದ್ರೆ ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಅಬ್ರಾಮ ಅರ್ಥ ಮಾಡಿಕೊಂಡು ದೇವರಿಗೆ ಹೇಳ್ತಾನೆ, ಆಯ್ತು ಸ್ವಾಮಿ, ನಾನು ನನ್ನ ಒಬ್ಬನೇ ಮಗನನ್ನ ನಿನಗೆ ಬಲಿ ಕೊಡ್ತೀನಿ ಅಂತ ಹೇಳಿ ಆದ್ಮೇಲೆ ಅಬ್ರಾಮ ಮಾರನೇ ದಿವಸ ತನ್ನ ಹೆಂಡತಿಯಾದ ಸಾರಳಿಗೂ ಆ ಮಾತನ್ನ ಹೇಳಿದೆ. ಒಂದ್ ವೇಳೆ ಅಬ್ರಾಮ ಸಾರಳಿಗೆ ಆ ಮಾತನ್ನ ಹೇಳಿದ್ರೆ ಸಾರಳಿ ಏನ್ ಮಾಡ್ತಿದ್ವಿ? ಬುದ್ಧಿಗಿದಿ ಆಯ್ತಾ ನಿಮಗೆ? 25 ವರ್ಷ ಆದ್ಮೇಲೆ ದೇವರು ಮಗು ಕೊಟ್ಟಾನೆ, ಆ ಮಗುವನ್ನ ಮತ್ತೆ ಬಲಿ ಕೊಟ್ಟಿರಲ್ಲ ಅಂತ ಹೇಳಿ ಜಗಳ ಮಾಡಿ ವಿಘ್ನ ಮಾಡಿಬಿಡೋಳು, ಶಿವ ಪೂಜೆ ಕರಡಿ ಬಿಟ್ಟಂಗೆ ಮಾಡಿಬಿಡೋಳು. ಹಲ್ಲೆಲೂಯಾ. ಅಬ್ರಾಮನ ತಡೆದು ಬಿಡೋಳು. ಅವಾಗ ಆಶೀರ್ವಾದ ಏನಾಗ್ತಿತ್ತು? ತಡೆ ಆಗ್ತಿತ್ತು. ಹಲ್ಲೆಲೂಯಾ. ಅದಕ್ಕೆ ಅಬ್ರಾಮ ಈ ಹೆಂಗಸರು ಸವಾಸನೆ ಬೇಡಪ್ಪ, ಇವ್ರಿಗೆ ಹೇಳದೆ ಬೇಡ, ಇವ್ರು ಬರೀ ಆಶೀರ್ವಾದ ಕಾಯ್ತಾ ಇರ್ತಾರೆ, ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡು ಅಂದ್ರೆ, ತ್ಯಾಗ ಮಾಡು ಅಂದ್ರೆ ಇವ್ರಿಗೆ ಏನಾಗಲ್ಲ, ಆಗಲ್ಲ. ಅದಕ್ಕೆ ಅಬ್ರಾಮ ಸಾರಳಿಗೆ ಹೇಳ್ದ, ನಾನು ನನ್ನ ಮಗ ಹೋಗಿ ಏನ್ ಮಾಡಿ ಬರ್ತೀವಿ, ಬೆಟ್ಟದಲ್ಲಿ ದೇವರಿಗೆ ಪೂಜೆ ಮಾಡಿ ಯಜ್ಞವನ್ನ ಅರ್ಪಿಸಿ ಬರ್ತೀವಿ ಅಂತ ಸುಳ್ಳು ಹೇಳಿ ತನ್ನ ಒಬ್ಬನೇ ಮಗನಾದ ಈಸಾಕನನ್ನ, ಕೆಲವು ಆಡುಗಳನ್ನ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ, ಹೋಮ ಎಲ್ಲವನ್ನ ತಗೊಂಡು ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ನಂಬಿಕೆಯಿಂದ ಅಬ್ರಾಮ ಹೋಗ್ತಾ ಇದ್ದಾನೆ. ಕಣ್ಣೀರಾಗ್ತಾ ಇದ್ದ ಹೋಗ್ತಾ ಇದ್ದಾನೆ. ಅವನ ಮನಸ್ಸಿನಲ್ಲಿ ಎಷ್ಟು ನೋವಿತ್ತೇನೋ. ಅಬ್ರಾಮ ತನ್ನ ಮಗನನ್ನ ಕಟ್ಟೆ ಮೇಲೆ ಕೂರಿಸಿ ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಂದೆ 3-4 ಜನ ಆಳುಗಳು ಯಜ್ಞಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ ಇಟ್ಕೊಂಡು ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಯಾರು ಇಲ್ಲ, ಅಕ್ಕಪಕ್ಕ ಕಾಡು. ಬೆಟ್ಟಕ್ಕೆ ಇವರೊಬ್ಬರೇ ಪ್ರಯಾಣ ಮಾಡ್ತಿರುವಾಗ ಇನ್ನೇನು ಬೆಟ್ಟ ಸ್ವಲ್ಪ ದೂರ ಬಂತು. ಅಬ್ರಾಮ ಹೇಳ್ತಾನೆ ತನ್ನ ಸೇವಕರಿಗೆ, ನೀವು ಇಲ್ಲೇ ಇರ್ರಿ, ನಾನು ನನ್ನ ಮಗ ಹೋಗಿ ದೇವರಿಗೆ ಆರಾಧನೆ ಮಾಡ್ಕೊಂಡು ಬರ್ತೀನಿ. ನೋಡಿ, ಸೇವಕರಿಗೂ ಅಬ್ರಾಮ ಹೇಳಿಲ್ಲ. ಒಂದು ವೇಳೆ ಸೇವಕರಿಗೆ ಹೇಳಿದ್ರು ಅವನ ಆಶೀರ್ವಾದಕ್ಕೆ ಏನಾಗ್ತಿದ್ರು? ತಡೆ ಆಗ್ತಿದ್ರು, ಅಡ್ಡಿ ಆಗ್ತಾ ಇದ್ರು. ಪ್ರಿಯ ದೇವಜನರೇ, ಒಂದನ್ನ ಅರ್ಥ ಮಾಡಿಕೊಳ್ಳ್ರಿ. ದೇವರು ನಿಮಗೆ ಏನಾದ್ರೂ ಒಂದು ಪರೀಕ್ಷೆ ಮಾಡ್ತಾ ಇದ್ದಾನಂದ್ರೆ, ದೇವರು ನಿಮಗೆ ಒಂದು ವಾಗ್ದಾನ ಕೊಟ್ಟಿದ್ದಾನಂದ್ರೆ ಅದು ಬೇರೆಯವ್ರ ಹತ್ರ ಹೇಳಕ್ ಹೋಗ್ಬೇಡ್ರಿ. ದೇವರು ನಿಮಗೆ ಏನಾದ್ರೂ ಒಂದು ಪ್ರಫಸಿಗಳನ್ನ, ಪ್ರವಾದನೆ ಕೊಟ್ಟಿದ್ದಾನಂದ್ರೆ ಅದು ಬೇರೆಯವ್ರ ಹತ್ರ ಹೇಳಕ್ ಹೋಗ್ಬೇಡ್ರಿ, ಅದು ನೆರವೇರುವವರು. ಯಾಕಂದ್ರೆ ನೀವು ಬೇರೆಯವ್ರ ಹತ್ರ ಹೇಳಿದಾಗ ಅವರು ನಿಮಗೆ ನಿಮ್ಮ ಆಶೀರ್ವಾದಕ್ಕೆ ಅಡ್ಡಿ ಆಗ್ಬೋದು. ಹಲ್ಲೆಲೂಯಾ. ಇಲ್ಲಿ ಅಬ್ರಾಮ ಯಾರಿಗೂ ಹೇಳಿಲ್ಲ. ಒಂದ್ ವೇಳೆ ತನ್ನ ಹೆಂಡತಿಗೆ ಹೇಳಿದ್ರೆ ಅವಳು ಅಡ್ಡಿ ಮಾಡ್ತಿದ್ಲೇನೋ, ತನ್ನ ಸೇವಕರಿಗೆ ಹೇಳಿದ್ರೆ ಅವರು ಅಡ್ಡಿ ಆಗ್ತಿದ್ರೇನೋ ಅಂತ ತಿಳಿದುಕೊಂಡು ಅಬ್ರಾಮ ತನ್ನ ಮಗನನ್ನ ಕರ್ಕೊಂಡು
ಹೋಗ್ತಾ ಇದ್ದಾನೆ. ಸೇವಕರಿಗೆ ಅಲ್ಲೇ ಇರಕ್ಕೆ ಹೇಳಿ ಹೇಳ್ತಾನೆ, ನಾನು ನನ್ನ ಮಗ ಹೋಗಿ ದೇವರ ಆರಾಧನೆ ಮಾಡ್ಕೊಂಡು ಬರ್ತೀವಂತ ಹೇಳಿದಾಗ ಈಗ ಈ ಅಬ್ರಾಮ ಮತ್ತೆ ಅವನ ಮಗ ಇಬ್ಬರೇ ಹೋಗ್ತಾ ಇದ್ದಾರೆ. ಹೋಗ್ತಾ 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 ಇರುವಾಗ ಅವನ ಮಗ ಇಸಾಕ ಕೇಳ್ತಾನೆ, ಅಪ್ಪ, ಹಲ್ಲೆಲೂಯಾ, ಗಮನ ಇಟ್ಟು ಕೇಳ್ರಿ, ಅಪ್ಪ, ಯಜ್ಞಕ್ಕೆ ಬೇಕಾದ ಕಟ್ಟಿಗೆ ಇಲ್ಲಿದೆ, ಯಜ್ಞಕ್ಕೆ ಬೇಕಾದ ಬೆಂಕಿ ಇಲ್ಲಿದೆ, ಆದ್ರೆ ಯಜ್ಞಕ್ಕೆ ಬೇಕಾದ ಕುರಿನೇ ಇಲ್ವಲ್ಲ. ತನ್ನ ತಂದೆಗೆ ಎಷ್ಟು ನೋವಾಗಿರ್ಬೋದು. ಮಗನೇ, ಆ ಕುರಿ ನೀನೇ ಅಂತ ಹೇಳಿದ್ರೆ ಇಸಾಕ ಅಲ್ಲಿಂದ ಓಡೋಗ್ಬಿಡ್ತಿದ್ದ. ಹಲ್ಲೆಲೂಯಾ. ಅಬ್ರಾಮ ಹೇಳಿರೋ ಉತ್ತರ ನೋಡ್ರಿ, ನಂಬಿಕೆ ಅಂತ ಹೇಳ್ತಾನೆ, ದೇವರು ಒದಗಿಸ್ಕೊಡ್ತಾನೆ. ಕೈಯಲ್ಲಿ ಏನೂ ಇಲ್ಲ, ಕುರಿನೂ ಇಲ್ಲ, ಆದ್ರೆ ನಂಬಿಕೆಯಿಂದ ಅಬ್ರಾಮ ಡಿಕ್ಲೇರ್ ಮಾಡ್ತಾ ಇದ್ದಾನೆ, ದೇವರು ಒದಗಿಸಿ ಕೊಡ್ತಾನೆ. ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಅಲ್ಲಿ ಯಾವ ಕುರಿನೂ ಇಲ್ಲ, ದೇವರು ಒದಗಿಸಿ ಕೊಡ್ಲಿಕ್ಕೆ ಯಾವುದೇ ಚಾನ್ಸಸ್ ಇಲ್ಲ. ಅಬ್ರಾಮ ನಂಬಿಕೆಯಿಂದ ಹೇಳ್ತಾನೆ, ನೀನ್ ಟೆನ್ಷನ್ ಮಾಡ್ಕೊಂಬೇಡ, ನೀನ್ ಚಿಂತೆ ಮಾಡಬೇಡ, ದೇವರು ಒದಗಿಸಿಕೊಡ್ತಾನೆ. ಬೆಟ್ಟ ಬಂತು ಆದ್ಮೇಲೆ ಆ ಹೊರೆಯನ್ನ ರಪ್ಪಕ್ಕ ಕೆಳಗಿಳಿಸಿ ಯಜ್ಞವೇದಿ ಎಲ್ಲ ಕಟ್ಟಿ ಆದ್ಮೇಲೆ ರಪ್ಪಕ್ಕ ಅವನ ಮಗನನ್ನ ಕೈಕಾಲು ಕಟ್ಟಿ ಎತ್ತಿ ಅದ್ರ ಮೇಲೆ ಮಲಗಿಸಿ ಅವನ ಕಣ್ಣನ್ನ ಮುಚ್ಚಿ ಇನ್ನೇನು ಕತ್ತಿ ತಗೊಂಡು ಎತ್ತು ಕಡಿಬೇಕು. ಅಷ್ಟೊತ್ತಿಗೆ ಸ್ವರ್ಗದಿಂದ ದೇವರು ಹೇಳ್ತಾನೆ, ಅಬ್ರಾಹಮನೇ, ಹಲ್ಲೆಲೂಯಾ, ಅಬ್ರಾಹಮನೇ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ, ನೀನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಿ, ನೀನು ನಂಬಿಕಸ್ಥನೆಂಬುದಾಗಿ ತಿಳಿದು ಬಂದಿದ್ದಿ. ಈಗ ನೀನು ಅಲ್ಲಿ ಹೋಗಿ ಗುಡ್ಡದ ಹತ್ರ ಹೋಗಿ ಅಲ್ಲೊಂದು ಟಗರು ಸಿಕ್ಕಾಕೊಂಡಿದೆ, ಆ ಟಗರನ್ನ ತಂದು ಹೋಮ ಮಾಡಿ. ಅಬ್ರಾಮ ಏನಂದ, ದೇವರು ಒದಗಿಸಿ ಕೊಡ್ತಾರೆ. ನೋಡ್ರಿ, ಆ ಮೋರಿಯ ಬೆಟ್ಟ ಅಂತ ಅಬ್ರಾಮನಲ್ಲಿ ಹೋಗಿದ್ದು. ಆ ಮೋರಿಯ ಬೆಟ್ಟ ಹೇಗಿದೆ ಅಂದ್ರೆ ಬಹಳ ಎತ್ತರವಾದ ಬೆಟ್ಟ. ಅಲ್ಲಿ ಯಾವುದೇ ಪಶುಗಳು, ಕುರಿಗಳು, ಕೋಣಗಳು, ಯಾವುದೇ ಹಸುಗಳು ಅಲ್ಲಿ ಮೇಯಕ್ಕೆ ಹೋಗಕ್ಕೂ ಆಗಲ್ಲ, ಹತ್ತಕ್ಕೂ ಆಗಲ್ಲ. ಅಲ್ಲಿ ಒಂದು ಕುರಿ ಬಂದು ಸಿಕ್ಕಾಕೊಂಡಿದೆ ನೋಡ್ರಿ, ಗುಡ್ಡದ ಮೇಲೆ ಒಂದು ಮರ, ಇದು ಗುಡ್ಡ, ಇಲ್ಲಿ ಪಾತಾಳ. ಹಲ್ಲೆಲೂಯಾ. ಈ ಗುಡ್ಡದ ಮೇಲೆ ಒಂದು ಮರ ಇದೆ, ಈ ತರ. ಆ ಮರದಲ್ಲಿ ಒಂದು ಕೊಂಬೆ ಇದೆ, ಆ ಕೊಂಬೆಲಿ ಟಗರು ಜೊತಾಡ್ತಾ ಇದೆ. ನೋಡ್ರಿ, ಇಲ್ಲೇವರೆಗೂ ಇರೋದು ಗುಡ್ಡ, ಕೆಳಗೇನಿದೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಗುಡ್ಡ ಇಲ್ಲೇ ಇರೋದು, ಕೆಳಗೇನಿದೆ ಪಾತಾಳ ಇದೆ. ಆ ಗುಡ್ಡದ ಮೇಲೆ ಒಂದು ಮರ ಈ ರೀತಿಯಾಗಿದೆ. ಆ ಮರದ ರೆಂಬೆಗೆ ಎರಡು ಕೋಡಿಂದ ಟಗರು ಸಿಕ್ಕಾಕೊಂಡು ಜೊತಾಡ್ತೈತಿ. ಇಮ್ಯಾಜಿನೇಷನ್ ಮಾಡ್ಕೊಂಡ್ರ, ಅರ್ಥ ಆಯ್ತಾ? ಜೋತಾಡ್ತೈತಿ. ನೋಡ್ರಿ, ಆ ಕುರಿ ಯಾವಾಗ ಮರ ಹತ್ತಬೇಕು? ಮರ ಹತ್ತಕದೇನ್ ಚಿರತೆನ? ಮರ ಹತ್ತಕದೇನ್ ಬೆಕ್ಕ? ನೋಡ್ರಿ, ಆ ಮರ ಆಲ್ರೆಡಿ ಇಲ್ಲಿ ಬಂದಿದೆ, ಇಲ್ಲಿ ಸುತ್ತಲೂ ಪಾತಾಳ. ಈ ಮರದಿಂದ ಕುರಿ ಹತ್ತಕ್ ಸಾಧ್ಯನಾ? ಆ ಮರದ ಹತ್ರ ಜೋತಾಡ್ತಾ ಇದೆ. ದೇವರು ಹೇಳ್ತಾನೆ, ಅಬ್ರಾಮನೇ, ನಿನ್ನ ಮಗನ ಮೇಲೆ ಕೈ ಹಾಕ್ಬೇಡ. ಅಲ್ಲಿ ಕುರಿ ನೇತಾಡ್ತಾ ಇದೆ, ಅದನ್ನ ತಂದು ಹೋಮ ಮಾಡಿ. ಅಬ್ರಾಮ ಅದನ್ನ ತಂದು ಹೋಮ ಮಾಡಿ ಸಂತೋಷವಾಗಿ ಮತ್ತೆ ಅವನ ಮಗನನ್ನ ಕರ್ಕೊಂಡು ಮನೆಗೆ. ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ನನ್ನ ಮಗನನ್ನ ಬಲಿ ಕೇಳ್ತಾ ಇದ್ದಾನೆ ಅಂದ್ರೆ ಅವನು ನಿಜವಾಗ್ಲೂ ಬಲಿ ಕೇಳ್ತಾ ಇಲ್ಲ, ನನ್ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ದೇವರು ವಾಕ್ಯ ಹೇಳ್ತತೆ, ದೇವರಿಗೆ ನೀವು ಕೊಡುವಂತ ಹೋಮಗಳಲ್ಲಿ ದೇವರಿಗೆ ಇಷ್ಟ ಇಲ್ಲ, ಹೋರಿಗಳಲ್ಲಿ ದೇವರಿಗೆ ಇಷ್ಟ ಇಲ್ಲ, ಹೋಮಗಳಲ್ಲಿ ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟವಾದದ್ದು ನಿಮ್ಮ ಹೃದಯ. ಯೇಸು ಸ್ವಾಮಿ ಸಂತೋಷ ಪಡೋದು ನಿಮ್ಮ ಮನಸ್ಸಲ್ಲಿ. ನೀವು ಕೊಡುವಂತ ಕಾಣಿಕೆ ದಶಭಾಗದಿಂದ, ನೀವು ಕೊಡುವಂತ ಯಜ್ಞ ಹೋಮಗಳಿಂದ, ಕುರಿ ಕೋಳಿಯಿಂದ, ಬಲಿಗಳಿಂದ ದೇವರು ಸಂತೋಷ ಪಡೋದಿಲ್ಲ. ದೇವರು ಸಂತೋಷ ಪಡಬೇಕಾದ್ರೆ ನಿಮ್ಮ ಮನಸ್ಸುಗಳು ದೇವರ ಮುಂದೆ ಚೆನ್ನಾಗಿರಬೇಕು. ಅಬ್ರಾಮನ ಮನಸ್ಸು ದೇವರ ಮುಂದೆ ಚೆನ್ನಾಗಿತ್ತು. ಅದಕ್ಕೆ ದೇವರು ಅವನನ್ನ ವಾಗ್ದಾನ ಮಾಡಿದ ರೀತಿ ಅವನ ಹೆಸರನ್ನ ಪ್ರಪಂಚದಾದಂತ ಪ್ರಖ್ಯಾತಿಗೆ ತಂದ. ಇವತ್ತು ಅಬ್ರಾಮ ಇಡೀ ಬೈಬಲ್ ಅಲ್ಲಿ ಪ್ರಸಿದ್ಧವಾದಂತ ವ್ಯಕ್ತಿ. 25 ವರ್ಷ ದೇವರೇ ನನಗೊಂದು ಮಗು ಕೊಡು ಅಂತ ಹೇಳಿದಾಗ ದೇವರು ಹೇಳ್ತಾನೆ, ಅಬ್ರಾಮನೇ, ಮನೆಯಿಂದ ಹೊರಗಡೆ ಬಾ, ಆಕಾಶದ ಮೇಲೆ ನೋಡು. ನೋಡ್ದ ಅಬ್ರಾಮ, ಏನಿದೆ? ನಕ್ಷತ್ರ ಇದೆ. ನಿನ್ ಕೈಯಲ್ಲಿ ಎಣಿಸೋಕಾದ್ರೆ ನಕ್ಷತ್ರವನ್ನು ಎಣಿಸು. ಮತ್ತೆ ಅಬ್ರಾಮ ಪ್ರಾರ್ಥನೆ ಮಾಡುವಾಗ, ದೇವರೇ ನನಗೆ ಒಂದು ಮಗು ಕೊಡು ಅಂತ ಹೇಳಿದಾಗ ದೇವರು ಹೊರಗಡೆ ಕರೆದು, ಭೂಮಿ ನೋಡು, ನಿನ್ನ ಕೈಯಲ್ಲಿ ಮರಳು ಎಣಿಸಕ್ಕಾದ್ರೆ ಎಣಿಸು. ಇದೇನಿದು? ದೇವರು ಮಗು ಕೊಡು ಅಂದ್ರೆ ನಕ್ಷತ್ರ ಎಣಿಸು, ಮರಳು ಎಣಿಸು ಅಂತ ಹೇಳ್ತಾನಲ್ಲ, ಏನಪ್ಪ ಇದು ಅಂತ ನಮ್ಮಾಗೆ ನಿಮ್ಮಾಗ ಅಬ್ರಾಮ ಹೇಳಿದ. ಅಬ್ರಾಮನಿಗೆ ನಂಬಿಕೆ ಇತ್ತು, ದೇವರು ತಡ ಮಾಡಿದ್ರು, ಅಡವಾಗಿ ಆಶೀರ್ವಾದ. ಲೇಟ್ ಆಗಿ ಬಂದ್ರು,
ಲೇಟೆಸ್ಟ್ ಆಗಿ ದೇವರ ಆಶೀರ್ವಾದ ಕೊಡ್ತಾನೆ. ಹಲ್ಲೆಲೂಯಾ. ನೀವು ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ, ಅನೇಕ ತಿಂಗಳುಗಳಿಂದ ಯಾವುದಕ್ಕಾದ್ರೂ ಒಂದು ಪ್ರಾರ್ಥನೆ ಮಾಡ್ತಿರ್ಬೋದು, ಪ್ರಾರ್ಥನೆ ತಡೆ ಆಗ್ತಾ ಇರ್ಬೋದು, ಪ್ರಾರ್ಥನೆಗೆ ವಿಘ್ನ ಆಗ್ತಿರ್ಬೋದು, ಆ ಸಂಗತಿಗಳು ಆಗೋದು ಲೇಟ್ ಆಗ್ತಾ ಇರ್ಬೋದು. ಆದ್ರೆ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬೇಡ್ರಿ, ನಂಬಿಕೆಯನ್ನ ಕಳ್ಕೊಳ್ಬೇಡ್ರಿ. ದೇವರು ತಡವಾಗಿ ಕೊಟ್ಟರು ಅಡವಾಗಿ ಕೊಡ್ತಾನೆ, ಲೇಟ್ ಆಗಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತಾನೆ. ನಂಬರ್ ಮಾತ್ರ ಒಂದು ಗಟ್ಟಿಯಾಗಿ ಹಲ್ಲೆಲೂಯಾ. ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ತಡೆ ಆಯ್ತಂತ ನಾವೇನ್ ಮಾಡ್ತೀವಿ, ನಂಬಿಕೆಯಲ್ಲಿ ಕುಂದಿ ಹೋಗ್ತೀವಿ. ಒಂದ್ 2-3 ತಿಂಗಳು ತಡ ಆದ್ರೆ ನಂಬಿಕೆಯಲ್ಲಿ ಕುಂದು ಹೋಗ್ತೀವಿ. ಇಲ್ಲಿ ಅಬ್ರಹಾಮನಿಗೆ 25 ವರ್ಷ ತಡೆ ಆಯ್ತು. ಅವನು ನಮ್ಮಂಗೆ ಇದ್ದಿದ್ರೆ ಒಂದು 25,000 ಸತಿ ದೇವರಿಗೆ ಬೈಬಿಡ್ತಿದ್ದ. ಹಲ್ಲೆಲೂಯಾ. ನಾವೊಂದ್ 2 ತಿಂಗಳು ಆಶೀರ್ವಾದ ಲೇಟ್ ಆತಂದ್ರೆ 2 ಲಕ್ಷ ಸತಿ ದೇವರಿಗೆ ಬೈತೀವಿ. ಅಬ್ರಹಾಮನಿಗೆ 25 ವರ್ಷ ಅವನಿಗೆ ಲೇಟ್ ಆಯ್ತು. ಆದ್ರೂ ಕೂಡ ಅವನು ನಂಬಿಕೆಯಿಂದ ದೇವರಿಗೆ ಪ್ರಾರ್ಥನೆ, ನಂಬಿಕೆಯಿಂದ ಅವನನ್ನು ಯಾವುದು ಕೆಟ್ಟದಾಗಿ ಯೋಚನೆ ಮಾಡದೆ, ದೇವರಿಗೆ ಎದುರು ಮಾತಾಡದೆ, ದೇವರ ವಿರೋಧವಾಗಿ ಗುಣಗುಟ್ಟದೆ ಸ್ವಂತ ಮಗನನ್ನೇ ಬಲಿ ಕೊಡಕ್ಕೆ ಹೋದ. ಇಲ್ಲಿ ಈ ಐಶ್ವರ್ಯವಂತ ಏನ್ ಮಾಡ್ದ? ಇವನ ಆಸ್ತಿಯನ್ನ ಕೊಡಕ್ಕೆ ದೇವರಿಗೆ ಹಿಂದೆ ಮುಂದೆ ಮಾಡ್ದ. ಇಲ್ಲಿ ಅಬ್ರಹಾಮ ತನ್ನ ಸ್ವಂತ ಮಗನನ್ನೇ, ಇನ್ನೇನಾದ್ರೂ ಯೇಸ್ವಾಮಿ ಇವನಿಗೆ ಐಶ್ವರ್ಯವಂತನಿಗೆ ನಿನ್ ಮಗನನ್ನು ಕೊಡಂತಿದ್ರೆ, ಅಯ್ಯೋ ಆಸ್ತಿ ಕೇಳಿದಕ್ಕೆ ಹಿಂಗೆ ಓಡೋಗ್ಬಿಟ್ಟ, ಇನ್ ಮಗು ಬಲಿ ಕೊಡ ಅಂತ ಕೇಳಿದ್ರೆ ಅಲ್ಲಿ ಇರ್ತಾನೆ ಇರ್ಲಿಲ್ಲೇನೋ. ಯೇಸ್ವಾಮಿ ಫಾಲ್ಸ್ ಪ್ರಾಫಿಟ್ ಅಂತ ಹೇಳಿ ಯೇಸ್ವಾಮಿ ದೇವರೆಲ್ಲ ಯೇಸ್ವಾಮಿ ಬಳಿ ಹೋದ್ರೆ ಬಲಿ ಕೊಡು ಅಂತ ಕೇಳ್ತಾನೆ ಅಂತ ಅಪಪ್ರಚಾರ ಮಾಡಿಬಿಡ್ತಿದ್ದೆ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸ್ವಾಮಿಗೆ ನಿನ್ನ ಆಸ್ತಿ ಬೇಡ, ನೀನು ಕೊಡುವಂತ ಬಲಿ ಬೇಡ, ನಿನಗೆ ಆಸ್ತಿ ಮಾರೋಕೆ, ಸ್ವರ್ಗ ಆಸ್ತಿ ಮಾರಿ ಬಡವರಿಗೆ ಕೊಡೋಕೆ, ದೇವರಿಗಾಗಿ ನಿನ್ನ ಸರ್ವಸ್ವವನ್ನೇ ತ್ಯಾಗ ಮಾಡ್ಲಿಕ್ಕೆ ಮನಸ್ಸಿದೆಯಾ ಅಂತ ಪರೀಕ್ಷೆ ಮಾಡ್ತಾನೆ. ಬಿಟ್ರೆ ನಿನ್ನ ಆಸ್ತಿಯನ್ನ ದೇವರು ಕೇಳಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾನೆ ನಿಮ್ಮ ಸರ್ವಸ್ವವನ್ನ ತ್ಯಾಗ ಮಾಡ್ರಿ ಅಂತ ಹೇಳಿದಾಗ, ಯಾಕಂಗ ಹೇಳ್ತಾನೆ ಅಂದ್ರೆ, ನೀವು ಸರ್ವಸ್ವವನ್ನ ತ್ಯಾಗ ಮಾಡಬೇಕು ಅಂತ ದೇವರ ಉದ್ದೇಶ ಅಲ್ಲ, ತ್ಯಾಗ ಮಾಡೋ ಮನಸ್ಸು ನಿಮಗೆ ಇದೆಯಾ ಇಲ್ವಾ ಅಂತ ದೇವರು ಪರೀಕ್ಷೆ ಮಾಡ್ತಾರೆ. ಏನ್ ಜನ ಕರ್ತಾರೆ. ಹಲ್ಲೆಲೂಯಾ. ನಿದ್ದೆ ಮಾಡ್ರಿ, ನಿದ್ದೆ ಮಾಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಐಶ್ವರ್ಯವಂತನಿಗೆ ಏನಂದ? ನಿನ್ನ ಆಸ್ತಿಯನ್ನ ಮಾರಿ ಬಡವರಿಗೆ ಕೊಡು ಅಂತ ಹೇಳಿದಾಗ ಯೇಸ್ವಾಮಿ ಉದ್ದೇಶ ಏನಾಗಿತ್ತು? ಅವನ ಆಸ್ತಿ ಬಡವರಿಗೆ ಮಾರಿ ಕೊಡಬೇಕು ಅನ್ನೋದು ದೇವರ ಉದ್ದೇಶ ಅಲ್ಲ. ಅವನಿಗಂತ ಮನಸ್ಸು, ದೇವರಿಗಾಗಿ ಸ್ವರ್ಗಕ್ಕಾಗಿ ತ್ಯಾಗ ಮಾಡುವಂತ ಮನಸ್ಸು ಅವನಿಗೆ ಇದೆಯಾ ಅಂತ ದೇವರು ಪರೀಕ್ಷೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಿಮಗಿರುವಂತ ಹೊಲಗಳನ್ನ ನೀವು ತ್ಯಾಗ ಮಾಡ್ರಿ ಸ್ವರ್ಗಕ್ಕೆ ಹೋಗ್ತೀರಾ ಅಂದ್ರೆ ಎಷ್ಟು ಜನ ಮಾಡ್ತೀರಾ? ನೀವು ಮಾಡೋದು ಬೇಡ. ಎಷ್ಟು ಜನ ಒಪ್ಕೊಳ್ತೀರಾ? ಒಪ್ಕೊಳಕ್ ಮನಸ್ಸಿದೆ ಅಂತವ್ರು ಸ್ವರ್ಗಕ್ಕೆ ಹೋಗ್ತಾರೆ. ಅಂದ್ರೆ ಅರ್ಥ, ದೇವರು ಈ ರೀತಿಯಾಗಿ ಯಾಕೆ ಕೇಳ್ತಾನೆ? ಐಶ್ವರ್ಯವಂತನಿಗೆ ಯಾಕೆ ಕೇಳ್ದ ಅಂದ್ರೆ ಅವನನ್ನ ದೇವರು ಪರೀಕ್ಷೆ ಮಾಡ್ದ, ಅವನ ಮನಸ್ಸನ್ನ ದೇವರು ಪರೀಕ್ಷೆ ಮಾಡ್ದ. ಇವತ್ತು ದೇವರು ನಿಮ್ಮ ಮನಸ್ಸನ್ನ ಪರೀಕ್ಷೆ ಮಾಡ್ತಾನೆ. ಇವತ್ತು ಯೇಸು ಸ್ವಾಮಿ ಕೂಡ ನಮ್ಮ ಮನಸ್ಸನ್ನ ನೋಡ್ತಾನೆ. ಹಲ್ಲೆಲೂಯಾ. ನಮ್ಮ ಹೃದಯಗಳನ್ನ ನೋಡ್ತಾನೆ, ನಮ್ಮ ಆಲೋಚನೆಗಳನ್ನ ಬಲ್ಲಾತ, ನಮ್ಮ ಹೃದಯಗಳನ್ನ ಬಲ್ಲಾತ. ಅದಕ್ಕೆ ಭಕ್ತನಾದಂತ ದಾವೀದ ಹೇಳ್ತಾನೆ, ದೇವರೇ ನನ್ನ ಹೃದಯವನ್ನ ನೀನು ಏನ್ ಮಾಡು, ಪರೀಕ್ಷಿಸಿ ತಿಳಿದುಕೋ, ನನ್ನ ಹೃದಯವನ್ನ ಪರೀಕ್ಷಿಸಿ ತಿಳಿದು